ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 13 ಜನವರಿ 2026 ಮುರುಳಿ. ಇಂದಿನ ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಶಿವತಂದೆಯ ಶ್ರೀಮತಕ್ಕೆ ಗೌರವ ಕೊಡುವುದು ಅಂದ್ರೆ ಮುರುಳಿಯನ್ನು ಎಂದೂ ಮಿಸ್ ಮಾಡಬಾರದು ಅಂತ ಬಾಬಾ ಹೇಳ್ತಾರೆ. ತಂದೆಯ ಪ್ರತಿಯೊಂದು ಆಜ್ಞೆಯನ್ನ ಪಾಲನೆ ಮಾಡಬೇಕು. ಇದು ಬಾಬರವರಿಗೆ ರಿಗಾರ್ಡ್ ಕೊಟ್ಟಂಗೆ. ಎರಡನೇದು, ಶಿವತಂದೆಯು ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಮೂರನೆಯದು, ಶ್ರೀಮತದಂತೆ ನಡೆದು ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸದಾ ತತ್ಪರರಾಗಿರಬೇಕು. ತಂದೆಯ ಶ್ರೀಮತಕ್ಕೆ ಗೌರವವನ್ನು ಕೊಡಬೇಕು. ನಾಲ್ಕನೆಯದು, ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿದ್ದು ಸೂರ್ಯವಂಶಿ ಪದವಿಗೆ ಅಧಿಕಾರಿಗಳಾಗಿರಿ ಅಂತ ಬಾಬಾ ಹೇಳ್ತಾರೆ. ಐದನೆಯದು, ಸರ್ವರ ಬಗ್ಗೆ ದಯೆಯನ್ನ ತೋರಿಸುವವರು ಆಗಿರಿ. ಆಗ ಅಹಂ ಅಂದ್ರೆ ಅಹಂಕಾರ ಮತ್ತು ವಹಂ ಸಂಶಯ ಸಮಾಪ್ತಿಯಾಗಿ ಬಿಡುತ್ತದೆ. 5 ಬಿಂದುಗಳು: ಮುರುಳಿ, ಜ್ಞಾನ ಸಾಗರ, ಶ್ರೀಮತ, ಸೂರ್ಯವಂಶಿ ಪದವಿಗೆ ಅಧಿಕಾರಿ, ಸರ್ವರ ಬಗ್ಗೆ ದಯೆ. ಇಂದಿನ ಚಿಂತನೆ: ನಾನು ಆತ್ಮ ಸೂರ್ಯವಂಶಿ ಪದವಿಗೆ ಅಧಿಕಾರಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಪ್ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಸದಾ ತಂದೆಯ ಶ್ರೀಮತದಂತೆ ನಡೆಯುವ, ತಂದೆಯ ಪ್ರತಿಯೊಂದು ಆಜ್ಞೆಯನ್ನ ಪಾಲನೆ ಮಾಡುವ, ತಂದೆಗೆ ಪೂರ್ಣ ಗೌರವ ಕೊಡುವ, ಬಾಬರವರ ಮುರುಳಿಯನ್ನ ಎಂದೂ ಮಿಸ್ ಮಾಡದೇ ಇರುವಂತಹ ನಾನು ವಿಶೇಷ ಆತ್ಮನಾಗಿದ್ದೇನೆ. ಶಿವ ತಂದೆಯ ಸುಪುತ್ರ ಮಗುವಾಗಿದ್ದೇನೆ. ನಾನು ಆತ್ಮ ಜ್ಯೋತಿ. ನನ್ನ ಪ್ರೀತಿಯ ಶಿವ ತಂದೆಯವರು ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ನನ್ನ ಪ್ರೀತಿಯ ತಂದೆಯು ಶಿಕ್ಷಕನು ಹಾಗೂ ಸದ್ಗುರುವೂ ಆಗಿದ್ದಾರೆ. ಸದಾ ತಂದೆಯ ಜೊತೆಯಲ್ಲಿ ಸರ್ವ ಸಂಬಂಧಗಳ ಅನುಭವ ಮಾಡುವ ನಾನೊಂದು ಭಾಗ್ಯಶಾಲಿ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ತಂದೆಯ ಶ್ರೀಮತದಂತೆ ನಡೆದು ಭಾರತವನ್ನ ಪುನಃ ಸ್ವರ್ಗವನ್ನಾಗಿ ಮಾಡುವ ಬಾಬರವರ ಮಹಾನ್ ಸೇವೆಯ ಕಾರ್ಯದಲ್ಲಿ ನಾನು ಆತ್ಮನೂ ಸಹ ತತ್ಪರನಾಗಿದ್ದೇನೆ. ನಾನು ತಂದೆಯ ಶ್ರೀಮತವನ್ನ ಸದಾ ಆಧರಿಸುವ, ಗೌರವ ಕೊಡುವ ವಿಶೇಷ ಆತ್ಮ ಜ್ಯೋತಿ. ನಾನು ಆತ್ಮ ನನ್ನ ಸಂಗಮದ ಈ ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ಸಮರ್ಥ ಸ್ವರೂಪದಲ್ಲಿದ್ದು ಸೂರ್ಯವಂಶಿ ಪದವಿಗೆ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಸರ್ವ ಆತ್ಮರ ಬಗ್ಗೆ ದಯೆಯನ್ನು ತೋರಿಸುವಂತಹ ದಯಾ ಹೃದಯಿಯಾಗಿದ್ದೇನೆ. ಸರ್ವರ ಪ್ರಿಯ, ಸರ್ವರ ಸ್ನೇಹಿ ಆತ್ಮನಾಗಿದ್ದೇನೆ. ನಾನೊಂದು ಮಹಾನ್ ಆತ್ಮ, ಪುಣ್ಯ ಆತ್ಮ, ಪವಿತ್ರ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೀಗ ಕ್ಷಣದಲ್ಲಿ ಪರಂಧಾಮ ತಲುಪಿದೆ. ಪರಂಧಾಮ ನನ್ನ ನಿಜ ಮನೆ. ನಾನೂ ಬಿಂದು ಹಾಗೂ ತಂದೆಯೂ ಸಹ ಬಿಂದುವಾಗಿದ್ದಾರೆ. ಪರಮಧಾಮದಲ್ಲಿ ಬಿಂದು ತಂದೆಯ ಜೊತೆಯಲ್ಲಿದ್ದೇನೆ. ಓಹೋ, ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕದಲ್ಲಿ ಪರಮ ಪಾವನ ತಂದೆಯ ಜೊತೆಯಲ್ಲಿದ್ದೇನೆ. ಬಿಂದು ತಂದೆಯ ಹತ್ತಿರದಲ್ಲಿದ್ದೇನೆ. ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿ ಹೋಗಿದ್ದೇನೆ. ನಾನು ಆತ್ಮರೂಪಿ ಬ್ಯಾಟರಿ ಪೂರ್ಣ ಚಾರ್ಜ್ ಆಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ.
ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ಬಾಬಾರವರ ದಿವ್ಯ ಸಂದೇಶವನ್ನು ನೀಡ್ತಾ ಇದ್ದೀನಿ. ಓಹೋ, ಸಂದೇಶವನ್ನು ಕೇಳುತ್ತಿದ್ದಂತೆಯೇ ವಿಶ್ವದೆಲ್ಲ ದೈವಿ ಕುಲದ ಆತ್ಮಗಳು ಭಗವಂತನಿಂದ ತಮ್ಮ ಅಧಿಕಾರವನ್ನು ಪಡೆದುಕೊಳ್ಳಲು ಈಶ್ವರೀಯ ಸೇವಾ ಕೇಂದ್ರಗಳಿಗೆ ಓಡೋಡಿ ಬರುತ್ತಿದ್ದಾರೆ. ಕೋಟಿ ಕೋಟಿ ಆತ್ಮಗಳು ಶಿವನ ಸಂದೇಶವನ್ನು ಪಡೆದು, ತಂದೆ ನಿನ್ನನ್ನು ಪಡೆದು ಜೀವನ ಸಾರ್ಥಕವಾಯಿತು, ಧನ್ಯವಾಯಿತು ಎನ್ನುತ್ತಿದ್ದಾರೆ. ಎಲ್ಲ ದೈವಿ ಕುಲದ ಆತ್ಮಗಳು ಬಾಬಾರವರಿಂದ ತಮ್ಮ ಈಶ್ವರೀಯ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇಡೀ ವಿಶ್ವವೇ ಕಲ್ಯಾಣವಾಗಿದೆ. ಜಗತ್ತಿನ ಸರ್ವ ದೈವಿ ಕುಲದ ಆತ್ಮಗಳು ತಯಾರಾಗಿದ್ದಾರೆ. ಇಡೀ ಭೂಮಂಡಲವೇ ಸ್ವರ್ಗವಾಗಿದೆ. ಓಂ ಶಾಂತಿ.